park. Okay, next one we are going to see is our museum. Museum ಬಗ್ಗೆ ನೋಡುವ, then into key, ಅಲ್ಲಿಗೆ ನಮ್ಮ ಕ್ಲಾಸ್ ಮುಗಿತದೆ. Okay, what do you mean by museum? Museum ಅಂದರೆ ಏನು? Have you ever visited any museum? ಮ್ಯೂಸಿಯಮಿಗೆ ಎಲ್ಲಾದರೂ ಇಷ್ಟವರೆಗೆ ವಿಸಿಟ್ ಮಾಡಿದ್ದೀರಾ ಮಕ್ಕಳೇ? ಓಕೆ, ಎಲ್ಲರೂ ಹೋಗಿ ನೋಡಿದ್ದೀರಾ ಮ್ಯೂಸಿಯಂ ಹೇಗಿರ್ತದೆ, ಏನು ಕತೆ ಅಂತ? ಓಕೆ, ಹೌ ಡು ಯು ಡಿಫೈನ್ ದಿಸ್ ಮ್ಯೂಸಿಯಂ? ಮ್ಯೂಸಿಯಮನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಿ? ಮ್ಯೂಸಿಯಂ ನೀವು ಹೇಗೂ ಹೋಗಿರ್ತೀರಾ ಮ್ಯೂಸಿಯಮಿಗೆ, ನಿಮಗೆ ನಮಗಿಂತ ಹೆಚ್ಚಾಗಿ ಗೊತ್ತಿರ್ಬೋದು. ಹೌ ಡು ಯು ಡಿಫೈನ್ ಮ್ಯೂಸಿಯಂ? ಹೌ ಡು ಯು ಡಿಫೈನ್ ಮ್ಯೂಸಿಯಂ? ಓಕೆ, ಇಟ್ ಇಸ್ ಅ ಕಲೆಕ್ಷನ್ ಆಫ್ preserved plants or animals. It's a collection of preserved plants and animals for study or future reference. Museum is a collection of what? Of preserved plants and animals. Plants and animals for future reference or study. For future reference or study. For study or future reference. Okay, it is a collection of preserved plants and animals ಫಾರ್ ಸ್ಟಡಿ ಅಥವಾ ಫ್ಯೂಚರ್ ರೆಫರೆನ್ಸ್. ಹಾಗೆ ನಮ್ಮ ಫ್ಯೂಚರ್ ನಾವು ಕಲೀಲಿಕ್ಕೋಸ್ಕರ ಅಥವಾ ಬೇರೆ ಯಾವುದೋ ರಿಸರ್ಚ್ಗೋಸ್ಕರ ನಾವು ಒಂದು ಕಡೆ ಒಂದು ಪ್ಲೇಸ್ನಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್, ಕಾಪಾಡಿಕೊಳ್ಳುವುದು ಯಾವುದನ್ನು? ಪ್ಲ್ಯಾಂಟ್ಸ್ ಅಥವಾ ಎನಿಮಲ್ಸನ್ನು, ಸಸ್ಯಗಳ ಅಥವಾ ಪ್ರಾಣಿಗಳನ್ನು ನಾವು ಕಾಪಾಡಿಕೊಳ್ಳುವುದು, ಅದನ್ನು ನಾವು ಮ್ಯೂಸಿಯಂ ಅಂತ ಕರಿತೇವೆ. ಆ ಜಾಗವನ್ನು ನಾವು ಮ್ಯೂಸಿಯಂ ಅಂತ ಕರಿತೇವೆ. ಓಕೆ, ಫೈನ್. ವಿ ಹ್ಯಾವ್ ದ ಎಕ್ಸಾಂಪಲ್ ಇಸ್ Indian, I think it is Indian Museum. ಒಂದು ಫೇಮಸ್ ಮ್ಯೂಸಿಯಂ ಇದೆ. ಇಟ್ ಈಸ್ Indian Museum. This Indian Museum is present in Kolkata. Indian Museum is present in Kolkata. Very famous one. ತುಂಬ ವಿಶಾಲವಾದ ಜಾಗದಲ್ಲಿರುವಂಥದ್ದು. ಅಲ್ಲಿ ಹಲವಾರು ನಿಮಗೆ ಸಸ್ಯ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳೆಲ್ಲ ಪ್ರಿಸರ್ವ್ ಮಾಡಿ ದೇ ಯೂಸ್ ಟು ಕೀಪ್ ಇಟ್ ಅಪ್. ಓಕೆ, ದಟ್ ಇಸ್ ವೆರಿ ಫೇಮಸ್ ಒನ್. ಮ್ಯೂಸಿಯಂ ಅಂದರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಪ್ರಿಸರ್ವ್ಡ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಫಾರ್ ಸ್ಟಡಿ ಆರ್ ಫ್ಯೂಚರ್ ರೆಫರೆನ್ಸ್. ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು. ನೆಕ್ಸ್ಟ್ ಒನ್ ಈಸ್ ಉಳ್ಕೊಂಡದ್ದು ಯಾವುದು ಮಕ್ಕಳೇ? ಇಟ್ ಇಸ್ ಕೀ ಅಲ್ವಾ? ಎಸ್, ಕೀ. ಅದೇನು ಅಂತ ನೋಡುವ. ಕೀ, KEY, key. Key is left behind. Fifth one, last ಅದು key. ಅದೇನು ಅಂತ ನೋಡುವ ಅಲ್ಲ. Key. This is the last taxonomic aid. Okay. This is the taxonomic aid. This is the taxonomic aid, okay, used for the identification. Okay, aid used for identification. ಯಾವುದೊಂದು ಪ್ರಾಣಿ ಪ್ರಭೇದವ, ಸಸ್ಯ ಪ್ರಭೇದ, ಅದು ಏನು ಅಂತ ಗೊತ್ತಾಗಬೇಕು ನಮಗೆ, ಐಡೆಂಟಿಫೈ ಮಾಡಬೇಕು. ವಿ ನೀಡ್ ಟು ಐಡೆಂಟಿಫೈ ದ್ಯಾಟ್. ಫಾರ್ ದ್ಯಾಟ್ ವಿ ಆರ್ ಯೂಸಿಂಗ್ ಅ ಕೀ. ಅದೇನು ಅಂತ ಹೇಳುವ. ಇಟ್ ಇಸ್ ಅ taxonomic aid used for identification based on, ಇಲ್ಲಿರುವುದು ಸ್ಟೋರಿ, based on similarity and dissimilarities. Similarity and dissimilarities. Similarity and dissimilarities. ಯಾವುದೋ ಒಂದು ಪ್ರಾಣಿ ಪ್ರಭೇದ, ಸಸ್ಯ ಪ್ರಭೇದ ಅಂತ ಇದೆ ನಮ್ಮಲ್ಲಿ. ನಾನೇನು ಮಾಡ್ತೇನೆ, ಈ ಕೀ ಅಂತ ಇರುವಂಥ ಒಂದು ಡಾಕ್ಯುಮೆಂಟ್ ಸೆಟ್ ಹತ್ರ ಹೋಗ್ತೇನೆ. ಅಲ್ಲಿ ನೋಡ್ತೇನೆ ಯಾವುದು ತುಂಬ ಸಿಮಿಲರ್, ಯಾವುದು ಡಿಸ್ಸಿಮಿಲರ್ ಅಂತ ನಾನು ತಾಳೆ ಹಾಕ್ತಾ ಹೋಗ್ತೇನೆ. ಹಲವಾರು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇರ್ತದೆ. ನಾನು ನನ್ನ ಪ್ರಾಣಿ ಪ್ರಭೇದ, ಪಕ್ಷಿ ಪ್ರಭೇದ ತಗೊಂಡು ಹೋಗ್ತೇನೆ ಅಥವಾ ಸಸ್ಯ ಪ್ರಭೇದ ತಗೊಂಡು ಹೋಗ್ತೇನೆ. ಯಾವುದು ಹತ್ತಿರ ಇದೆ, ತುಂಬ ಸಿಮಿಲರ್ ಇದೆ, ಆ ಸೆಟ್ಟನ್ನು ಹುಡುಕ್ತೇನೆ.
ಆ ಸೆಟ್ನಲ್ಲಿ ಎಗೇನ್ ಹುಡುಕ್ತಾ ಹೋದಾಗ ಬೇರೆ 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 ಗ್ರೂಪ್ ಇದೆ, ಅದರಲ್ಲಿ ಯಾವುದು ತುಂಬ ಸಿಮಿಲರ್ ಇದೆ ಅಂತ ಅದನ್ನು ಹುಡುಕ್ತೇನೆ, ಅದರಲ್ಲಿ ಎಗೇನ್ ಯಾವ್ದು ಇದೆ ಅಂತ ಮತ್ತೆ ಹುಡುಕ್ತೇನೆ. ಈ ಥರ ಪ್ರತಿಯೊಂದೊಂದು ತಾಳೆ ಹಾಕ್ತಾ 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 ಐ ಯೂಸ್ ಟು ಗೋ ವಿತ್ ದ ಸ್ಪೆಸಿಫಿಕ್ ಐಡೆಂಟಿಫಿಕೇಶನ್ ಪ್ಯಾಟರ್ನ್ ಸೊ ದ್ಯಾಟ್ ನನಗೆ ಅದು ಯಾವುದು ಅಂತ ಕೊನೆವರೆಗೆ ಗೊತ್ತಾಗುವಲ್ಲಿವರೆಗೆ ನಾನು ಈ ಕೀ ಅಂತ ಹೇಳುವಂಥ ಡಾಕ್ಯುಮೆಂಟನ್ನು ಯೂಸ್ ಮಾಡ್ತೇನೆ. ಓಕೆ, ಯಾವುದೋ ಇದು ಈ ಥರ ಹಲವಾರು ಡಾಕ್ಯುಮೆಂಟ್ಸ್ ಇದೆ ನನ್ನಲ್ಲಿ. ನನ್ನ ಕೈಯಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಆಯಿತಾ. ನಾನೇನು ಮಾಡ್ತೇನೆ, ಇದರಲ್ಲಿ ಯಾವುದು ಸಿಮಿಲರ್, ನನ್ನ ಸಸ್ಯ ಪ್ರಭೇದಕ್ಕೆ ಯಾವುದು ಸಿಮಿಲರ್ ನೋಡ್ತೇನೆ, ಇದು ಅಂತ ಆಯಿತು. ಇದರೊಳಗೆ ಹೋಗುವಾಗ ಎಗೈನ್ ಬೇರೆ ಬೇರೆ ಏನು ಲೆವೆಲ್ಸ್ ಇದೆ, ಬೇರೆ ಬೇರೆ ಸಿಮಿಲರ್ ಇರುವಂತಹ ಗುಂಪುಗಳಿವೆ, ಇದಲ್ಲಿ ನೋಡ್ತೇನೆ, ಆಗ ಇದು ಅಂತ ಆಯಿತು. ಇದರಲ್ಲಿ ಎಗೈನ್ ಬೇರೆ ಬೇರೆ ಕವಲುಗಳಿವೆ, 3-4 ಡಾಕ್ಯುಮೆಂಟ್ ಇದೆ, ಅದರಲ್ಲಿ ಯಾವುದು ನೋಡ್ತೇನೆ. ಫೈನಲ್ ಆಗಿ ನನಗೆ ಅದು ಯಾವುದು ಅಂತ ಗೊತ್ತಾಯಿತು. ಓಕೆ, ಫಾರ್ ದ್ಯಾಟ್ ವಿ ಯೂಸ್ ಕೀ ಅಂದರೆ ಇಟ್ಸ್ ಅ ಟ್ಯಾಕ್ಸಾನಮಿಕ್ ಏಡ್ used to identify and used for identification purpose based on similarities and dissimilarities. ಇಲ್ಲಿಗೆ ನಮ್ಮ ಟ್ಯಾಕ್ಸಾನಮಿಕ್ ಏಡ್ ಮುಗೀತು. ಇಲ್ಲಿ ನಾವು 5 ಬಗೆಯ ಟ್ಯಾಕ್ಸಾನಮಿಕ್ ಏಡ್ ಬಗ್ಗೆ ಕಲ್ತಿದ್ವಿ ಮಕ್ಕಳೇ. ದ ಫಸ್ಟ್ ಒನ್ ಈಸ್ ಹರ್ಬೇರಿಯಂ, ಸೆಕೆಂಡ್ ಒನ್ ಈಸ್ ಬಾಟನಿಕಲ್ ಗಾರ್ಡನ್, ಥರ್ಡ್ ಒನ್ ಈಸ್ ಝೂಲಾಜಿಕಲ್ ಪಾರ್ಕ್, ಫೋರ್ತ್ ಒನ್ ಈಸ್ ಅ ಮ್ಯೂಸಿಯಂ, ಫಿಫ್ತ್ ಒನ್ ಈಸ್ ಯುವರ್ ಕೀ. ಓಕೆ, ಇಲ್ಲಿ 5 ಬಗ್ಗೆ ಆಯಿತು. ತುಂಬ ಇಂಪಾರ್ಟೆಂಟ್ ಇನ್ ದ ಸೇಕ್ ಆಫ್ ಯುವರ್ ಎಕ್ಸಾಮಿನೇಷನ್. ಓಕೆ, I think you have followed my previous classes also. ಏನಾದ್ರು ಡೌಟ್ಸ್ ಇದ್ದರೆ ಫಸ್ಟ್ನ ಪ್ರೀವಿಯಸ್ ಕ್ಲಾಸಿಂದ ನೋಡಿಕೊಂಡು ಬನ್ನಿ, ದೆನ್ ಲೇಟರ್ ಯು ಕ್ಯಾನ್ ಫಾಲೋ ಮೀ ಅಪ್, ಅಥವಾ ಆಲ್ ದ ನೋಟ್ಸ್ ಎಲ್ಲ ನಾವು ನಿಮಗೆ ಗ್ರೂಪಲ್ಲಿ ಹಾಕ್ತಾ ಇರ್ತೇವೆ, ಸೊ ದ್ಯಾಟ್ ಯು ಕ್ಯಾನ್ ಫಾಲೋ ಆಲ್ ದಿಸ್ ಬಯಾಲಜಿ ಚಾಪ್ಟರ್. ಏನೋ ಡೌಟ್ಸ್ ಇದ್ದರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸನಿಂಗ್. ಥ್ಯಾಂಕ್ ಯು so much.